ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ರೀ. ನಾವು ನಿಮ್ಗೆ ಇವತ್ತು ಯಾವ್ದು ಕರ್ಕೊಂಡು ಹೊಂಟೀವಿ ಗೊತ್ತ್ರಿ. ನಾವು ಇವತ್ತು ಹೋಗಕತ್ತೀವಿ ಗೋಲ್ಡನ್ ಟೆಂಪಲ್ ಹತ್ರ. ಇದರ ಗೋಲ್ಡನ್ ಟೆಂಪಲ್ದ ಹಿಸ್ಟ್ರಿನ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅಲ್ಲೇ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ ನೋಡಿರಿ, ಎಲ್ಲೋ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ನಾವು ಹಾಕೋ ವಿಡಿಯೋ ನೋಟಿಫಿಕೇಷನ್ ಏನು ನಿಮ್ಗೆ ತಲುಪುತ್ತೆ. ಇದು ನೋಡ್ರಿ, ಇದಕ್ಕೆ ಹರ್ ಮಂದಿರ್ ಅಂತಾನು ಕರೀತಾರೆ. ಇದು ನೋಡ್ರಿ, ಇದು ಸಿಖ್ ಧರ್ಮದ ಪವಿತ್ರ ಸ್ಥಳ. ಇದ್ರದ ಇತಿಹಾಸನ ಸ್ವಲ್ಪ ತಿಳ್ಕೊಳ್ಳೋಣ. ಇದು ನೋಡ್ರಿ 1588ರಲ್ಲಿ ಗುರು ಅರ್ಜುನ್ ದೇವರ್ಜಿ ಇದರ ಅಡಿಗಲನ್ನು ಹಾಕಿದ್ರು. ಮತ್ತು ಸೂಫಿ ಸಂತ್ ಮಿಯಾನು ನೀರು ಹಾಕಿದ್ರು ಅಂತ ಹೇಳ್ತಾ ಇದ್ದಾರೆ. ಇದು ಎಲ್ಲ ಧರ್ಮದವ್ರಿಗೂ ಇಲ್ಲಿ ಯಾವುದೇ ರೀತಿ ಎಲ್ರಿಗೂ ಇಲ್ಲಿ ಆಹ್ವಾನ ಅದ. ಇದು 16104 ಕಟ್ಟಡ ಪೂರ್ಣಗೊಂಡು ಇಲ್ಲಿ ಗುರು ಗ್ರಂಥ ಸಾಹೇಬ್ ಅಲ್ಲಿ ಪ್ರತಿಷ್ಠಾಪಿಸಲಾಯಿತು. ಮತ್ತು ಇಲ್ಲಿ ಇದಕ್ಕೆ ಗೋಲ್ಡನ್ ಟೆಂಪಲ್ ಅಂತ ಹೆಸರು ಬರಲಿಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದ್ರೆ ತಿಳ್ಕೊಂಡು. ಇದು ನೋಡ್ರಿ, 1830ರ ದಶಕದೊಳಗೆ ಮಹಾರಾಜ್ ರಂಜಿತ್ ಸಿಂಗ್ ಏನೈತಲ್ಲ, ಇಡೀ ಮೆಟ್ಟಲವನ್ನು ಏನೈತಲ್ಲ 100 kgಕ್ಕಿಂತ ಹೆಚ್ಚು ಶುದ್ಧ ಚಿನ್ನವನ್ನೈತಲ್ಲ ಹೊಂದಿಸಿದ್ರು ಅಲ್ಲಿ. ಅದಕ್ಕೆ ಏನೈತಲ್ಲ ಇದನ್ನ ಗೋಲ್ಡನ್ ಟೆಂಪಲ್ ಅಂತ ಕರೀಲಾಗ್ತು, ಫೇಮಸ್ ಆಯಿತು. ಇದ್ರ ಒಳಗೆ ನಿಜವಾದ ಹೆಸರು ಏನೈತಲ್ಲ ಹರ್ ಮಂದಿರ್ ಸಾಹಿಬ್ ಅಂತಾನೆ, ಅದರದೇ ದೇವರು ಮಂದಿರ ಅಂತ ಫೇಮಸ್ ಐತೆ. ಇದ್ರದ್ದು ವಿಶೇಷ ಏನಪ್ಪ ಅಂತಂದ್ರೆ, ಇದ್ರೊಳಗೆ ನಾವು ಹೋದ್ವಿ ಅಂದ್ರೆ 4 ದಿಕ್ಕಿಗೆ ಏನೈತಲ್ಲ ಬಾಗಿಲದಾವ. ಇಲ್ಲಿ ಎಲ್ಲ ಜಾತಿ ಧರ್ಮಗಳದವರು ಕೂಡ ಇಲ್ಲಿ ಬರ್ಬೋದು. ಇಲ್ಲಿ ಯಾವುದೇ ರೀತಿ ಜಾತಿ ಭೇದ ಭಾವ ಇಲ್ಲ. ಇದು ಏನೈತಲ್ಲ ಮಧ್ಯದೊಳಗೆ ಅಮೃತ್ ಸರೋವರ ಕೂಡ ಇಲ್ಲಿ ಐತಿ. ಅದರೊಳಗೆ ದೇವಾಲಯ ಏನೈತಲ್ಲ ನಿರ್ಮಿಸಿದಾರ. ಇಲ್ಲಿ ಗುರು ಗ್ರಂಥ ಸಾಹೇಬ್ ನಿರಂತರವಾಗಿ ಪಠಣ ಏನೈತಲ್ಲ ಮಾಡ್ತಾರೆ. ಇದು ಜಗತ್ತಿನೊಳಗೆ ಅತಿ ದೊಡ್ಡ ಉಚಿತ ಸಮುದಾಯದ ಊಟ ಲಂಗರ್ ಇಲ್ಲಿ ನಡೆಯುತ್ತದೆ. ದಿನಕ್ಕೆ 1 ಲಕ್ಷಕ್ಕಿಂತಲೂ ಹೆಚ್ಚು ಜನ ಇಲ್ಲಿ ಊಟ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಸ್ವಲ್ಪ ನಾವು ಇದ್ರದ್ದು ದಾಳಿ ಬಗ್ಗೆ ನಾವು ತಿಳ್ಕೊಳ್ಳೋಣಂತ. ಇದು ಎಷ್ಟನೇ ಶತಮಾನ ಒಳಗೆ ದಾಳಿ ಆಗ್ಯದಪ್ಪ ಅಂತಂದ್ರೆ 18ನೇ ಶತಮಾನ ಒಳಗೆ ಇದು ಏನೈತಲ್ಲ ಅಹಮದ್ ದುರ್ಯಾನಿ ಸೇರಿದಂತೆ ಹಲವಾರು ಏನೈತಲ್ಲ ಜನರು ಇದ್ರ ಮೇಲೆ ದಾಳಿ ಮಾಡಿದ್ರು. ಅದು ನಾಶವಾಗಿತ್ತು. ಆದ್ರೆ ಪ್ರತಿ ಸಲವೂ ಸಿಖ್ ಸಮುದಾಯದವ್ರು ಏನೈತಲ್ಲ ಮತ್ತೆ ಕಟ್ತಾ ಇದ್ರು. ಮತ್ತು ಏನೈತಲ್ಲ ಮತ್ತೆ ದಾಳಿಯಾಗಿ ಆಗ್ತಿತ್ತು. ಕಡೆಗೆ ಏನೈತಲ್ಲ 1984 ಒಳಗೆ ಆಪರೇಷನ್ ಬೂಸ್ಟ್ ಸ್ಟಾರ್ ವೇಳೆಯನ್ನು ಹಾನಿ ಆಯಿತು. ಆದರೂ ಕೂಡ ಅವರು ಮತ್ತೆ ಪುನರ್ ನಿರ್ಮಾಣ ಏನೈತಲ್ಲ ಮಾಡಿದ್ರು. ಇದು ಏನೈತಲ್ಲ ಭಾರತದೊಳಗೆ ಅತ್ಯಂತ ಹೆಚ್ಚು ಭೇಟಿ ನೀಡುವ ಧಾರ್ಮಿಕ ಸ್ಥಳದೊಳಗೆ ಇದು ಕೂಡ ಒಂದು. ನಿಮಗೆ ಇದು ಇತಿಹಾಸದ ಬಗ್ಗೆ ನಾನು ಹೇಳ್ತಾ ಇದ್ದೀನಲ್ಲ, ಇದ್ರದ್ದು ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದ ಕಮೆಂಟ್ ಒಳಗೆ ತಿಳಿಸ್ರಿ. ಈ ಥರ ನಿಮಗೆ ಇತಿಹಾಸದ ಬಗ್ಗೆ ತಿಳ್ಕೊಳ್ಳುವ ಒಂದು ಕುತೂಹಲ ಇತ್ತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅಲ್ಲೇ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ ನೋಡ್ರಿ, ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಬರ್ರಿ ಇದ್ರದ್ದು ವಿಡಿಯೋದ ಕಂಪ್ಲೀಟ್ ವಿಡಿಯೋ ಶೂಟಿಂಗ್ ನೋಡೋಣ. ಇದು ನೋಡ್ರಿ, ಕಂಪ್ಲೀಟಾಗಿ ಗೋಲ್ಡನ್ ಟೆಂಪಲ್ದು ಇದು ನೋಡ್ರಿ. ಇದು ಫುಲ್ಲಲ್ಲಿ ಸರೋವರ ಐತಲ್ಲ, ಇಲ್ಲಿ ಸರೋವರ ಒಳಗೆ ಎಲ್ಲ ಗೋಲ್ಡನ್ ಫಿಶ್ ಅದಾವ. ಕಾಣಸಿಗತ್ತೆ ನೋಡ್ರಿ. ಕಂಪ್ಲೀಟ್ ಇದ್ರದ್ದೆಲ್ಲ ಗೋಪುರ ಇಲ್ಲೆಲ್ಲ ಅಂದಾವ ನೋಡ್ರಿ. ಇಲ್ಲಿ ನಿರ್ಮಾಣ ಆಗ್ಯದ. ಇದೆಲ್ಲ ನೋಡ್ರಿ ಫುಲ್ ಗೋಲ್ಡನ್ ಟೆಂಪಲು. ಇದು ನೋಡ್ರಿ ಗೋಲ್ಡನ್ ಫಿಶು.
ಇದೆಲ್ಲ ಫಿಶ್ ಇದೆ ನೋಡ್ರಿ, ಇಲ್ಲೆಲ್ಲ ನೋಡ್ಬೋದು. ನೋಡ್ಲಿಕ್ಕಂತೂ ಮನಮೋಹಕ. ಈ ಥರ ಪವಿತ್ರ ಸ್ಥಳಗಳನ್ನ ಭೇಟಿ ಮಾಡೋದು ಭಾಳಷ್ಟು ರೇರು. ಅಲ್ಲಿ ಹೋಗೋಕ್ಕಾಗೋದಿಲ್ಲ. ಬಟ್ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂದ್ರೆ ಈ ಥರ ವಿಡಿಯೋಸ್ಗಳನ್ನು ನನಗೆ ಮುಂದಕ್ಕೆ ತೊಗೊಂಬರ್ಲಿಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗದೆಲ್ಲ ಶೇರ್ ಮಾಡಿರಿ. ನಾನು ಲಂಗರ್ ಅಂತ ಹೇಳಿದೆ. ಲಂಗರ್ ಅಂದ್ರೆ ಅಲ್ಲಿ ದೇವ್ರಿಗೆ ಪ್ರಸಾದ ಏನೈತಲ್ಲ ಮಾಡ್ತಾರೆ. ಆ ಪ್ರಸಾದ ಮಾಡ್ಬೇಕಂದ್ರೆ ಒಳಗೆ ಹೋಗ್ಬೇಕಂದ್ರೆ ಅಲ್ಲಿ ಬಾಚಿಣಿಕೆ ಮತ್ತು ಸಣ್ಣದಾಗಿ ಕೈ ಒಳಗೆ ಕತ್ತಿ ಇಟ್ಕೊತಾರೆ. ಮತ್ತೇನೈತಲ್ಲ ತಲೆಗೆ ಪೇಟ ಸುತ್ಕೊಂಡಿರ್ತಾರೆ. ಮತ್ತು ಕಚ್ಚ ಮತ್ತು ಹಾಫ್ ಪ್ಯಾಂಟ್ ಅದು ಉಟ್ಕೊಂಡು ಅಲ್ಲಿ ಒಳಗೆ ಹೋಗಿ ದೇವ್ರಿಗೆ ಏನೈತಲ್ಲ ನೈವೇದ್ಯನ ಕೊಡ್ತಾರೆ. ನೈವೇದ್ಯ ಕೊಟ್ಟು ಎಲ್ಲರಿಗೇನೈತಲ್ಲ ಅದನ್ನೇ ಪ್ರಸಾದವಾಗಿ ಎಲ್ಲರಿಗೂ ಉಣಬಡಿಸ್ತಾರೆ. ಅದು ನೈವೇದ್ಯ ಮಾಡಿದೆಲ್ಲ ಪಾತ್ರೆ ಒಳಗೆ ಹಾಕಿ ಅದೇನೈತಲ್ಲ ಬಂದಂಥ ಭಕ್ತಾದಿಗಳೆಲ್ಲ ನೈವೇದ್ಯನ ಕೊಡ್ತಾರೆ.